Hallelujah. Hallelujah. I thank and praise God for this wonderful opportunity God has given me to be here this morning. ಕರ್ತನು ನನಗೆ ಕೊಟ್ಟಂತ ಈ ಒಂದು ಮುಂಜಾನೆ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡ್ತೇನೆ. ಇರುವುದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. I count it as a great privilege. ನಾನು ಇದನ್ನು ನನಗೆ ಸಿಕ್ಕಿರತಕ್ಕಂತ ಒಂದು ಮಹತ್ವವಾದಂತ ಅವಕಾಶ ಎಂಬುದಾಗಿ ತಿಳಿದುಕೊಳ್ಳುತ್ತೇನೆ. And a honor. ಅಂದ್ರೆ ಇಲ್ಲಿರತಕ್ಕಂತ ಒಂದು ಮಹಿಮೆಯಾದ ಕಾರ್ಯ. To stand before this wonderful people of God. ಈ ಒಂದು ದೇವರ ಜನರ ಮುಂದೆ ವಿಶೇಷವಾಗಿ ನಿಲ್ಲುವುದಕ್ಕೆ ನಾನು ಕೊಟ್ಟಂತ ಸಮಯಕ್ಕಾಗಿ I am thankful to Pastor Brightson Christopher for inviting me to this program this morning. ನಾನು ನನ್ನನ್ನು ಕರೆದಂತ ಪ್ರಿಯ ಪಾಸ್ಟರ್ ಬ್ರೈಟ್ಸನ್ ಕ್ರಿಸ್ಟೋಫರ್ ಕೂಡ ವಂದನೆ ತಿಳಿಸುತ್ತೇನೆ. And the founder Reverend Christopher and the special guest Sister Lily Pushpam, Devaraj and Samuel Newton, Mohan Babu, Ebenezer Gilbert, and all respected pastors and all dear friends, I all greet you in the name of Jesus. ನನ್ನನ್ನು ಕರೆದಂತ ಎಲ್ಲ ಸೇವಕರಿಗೂ, ಕ್ರಿಸ್ಟೋಫರ್ ಅವರಿಗೂ, ಲಿಲಿ ಪುಷ್ಪಮ್ ಅವರಿಗೂ, ಮತ್ತು ದೇವರ ಜಂಕಲರಿಗೂ, ಮತ್ತು ಮೋಹನ್ ಬಾಬು ಅವರಿಗೂ, ಎಲ್ಲಿರ್ತಕ್ಕಂಥ ಎಲ್ಲ ದೇವರ ಸೇವಕರಿಗಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. You know, the world many times measure people by what they see. ಈ ಒಂದು ಪ್ರಪಂಚದಲ್ಲಿ ಜನರು ನೋಡುವುದರಿಂದ ಅವರು ಅಳತೆ ಮಾಡುತ್ತಾರೆ. But God sees the heart of people. ಆದರೆ ದೇವರು ತನ್ನ ಜನರ ಹೃದಯಗಳನ್ನು ನೋಡ್ತಾರೆ. Our eyes may not see everything. ನಮ್ಮ ಕಣ್ಣುಗಳು ಒಂದು ವೇಳೆ ಏನು ನೋಡದೇ ಇರಬಹುದು. But the faith God has put in our heart see what truly important. ಆದ್ರೆ ನಂಬಿಕೆ ಎನ್ನುವಂತ ಒಂದು ವಿಷಯವನ್ನ ಕರ್ತನ ಹೃದಯದಲ್ಲಿ ಹಾಕಿದರೆ ನಾವೇನು ನೋಡುತ್ತೇವೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ. All people who are gathered here are very important for God. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ದೇವರಿಗೆ ವಿಶೇಷವಾದ ವ್ಯಕ್ತಿಗಳು. I always believe that when we have a weakness in our body, God loves us more than other people. ನಾನು ಯಾವಾಗಲೂ ಒಂದು ನಂಬುತ್ತೇನೆ, ಏನಂದ್ರೆ ನಮ್ಮಲ್ಲಿ ಯಾವಾಗ ನಮ್ಮ ದೇಹದಲ್ಲಿ ಬಲನೆ ಇರ್ತದೋ ಅವಾಗ ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಜನರಿಗಿಂತಲೂ. So you all are very much loved by God. ನೀವೆಲ್ಲರೂ ಕೂಡ ದೇವರಿಂದ ಬಹಳ ಪ್ರೀತಿಗೆ ಪಾತ್ರರಾಗಿರ್ತೀರಾ. All your life God protected your life. ನಿಮ್ಮ ಜೀವಿತದ ಎಲ್ಲಾ ದಿನಗಳು ದೇವರು ನಿಮ್ಮನ್ನು ರಕ್ಷಿಸಿದ್ದಾರೆ. You enjoyed God's presence in your life. ನಿಮ್ಮ ಜೀವಿತಗಳಲ್ಲಿ ಕರ್ತನ ಸಮ್ಮುಖವನ್ನ, ಕರ್ತನ ಪ್ರಸನ್ನತೆಯನ್ನು ಅನುಭವಿಸುತ್ತೀರಾ. God has great plan for each one of you. ದೇವರು ನಿಮ್ಮೆಲ್ಲರ ಜೀವನದಲ್ಲೂ ತನ್ನದೇ ಆದಂತ ಪ್ರತ್ಯೇಕವಾದಂತ ಯೋಜನೆಯನ್ನು ಹಾಕಿದ್ದಾರೆ. There was a wonderful lady, her name was Fanny J. Crosby. ಈ ಒಂದು ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧಿಯಾದಂತ ಒಬ್ಬ ಮಹಿಳೆ ಇದ್ರು, ಅವರ ಹೆಸರು ಬಂದು ಫ್ಯಾನಿ ಜೆ ಕ್ರಾಸ್ಬಿ ಎಂಬುದಾಗಿ. She was born as a blind. ಆಕೆ ಹುಟ್ಟುವಾಗಲೇ ಒಬ್ಬ ಅಂಧಳಾಗಿ ಹುಟ್ಟಿದಳು. But she did not sit quietly because I am blind, I am not doing anything. ನಾನೊಬ್ಬ ಅಂಧಳು, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆಕೆ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. She had a deep relationship with God. ಆಕೆ ದೇವರೊಟ್ಟಿಗೆ ಬಹಳ ಆಳವಾದಂತ ಸಂಬಂಧವನ್ನ ಪಡೆದುಕೊಂಡಿದ್ದಳು. You know, she wrote more than 8,000 Christian songs. ಆಕೆ ಹೆಚ್ಚು ಕಡಿಮೆ 8,000 ಕ್ರೈಸ್ತ ಗೀತೆಗಳನ್ನು ಬರೆದಿದ್ದಾಳೆ. Hallelujah. Hallelujah. You know, the most important song all of you sing every day. ನೋಡಿ, ಪ್ರತಿ ದಿವಸ ಆಕೆ ಬರೆದಂತ ಒಂದು ಪ್ರಾಮುಖ್ಯವಾದಂತ ಭಿನ್ನವಾದಂತ ಒಂದು ಹಾಡನ್ನು ಹಾಡುತ್ತೇವೆ ಎಲ್ಲರೂ ಸಹ. Blessed assurance, Jesus is mine. You know this song very well. ನಿಮಗೆ ಚೆನ್ನಾಗಿ ಹಾಡು ಗೊತ್ತಿದೆ. That blind woman, she wrote this song. ಆಕೆ ಅಂಧಳಾಗಿದ್ರು ಸಹ ಆ ಮಹಿಳೆ ಈ ಒಂದು ಸುಂದರವಾದ ಹಾಡನ್ನು ಬರೆದಿದ್ದಾಳೆ. Translated into many languages in the world. ಆ ಒಂದು ಹಾಡನ್ನ ಅನೇಕ ಭಾಷೆಗಳಿಗೆ ತರ್ಜುಮೆ ಮಾಡಿದ್ದಾರೆ. Somebody asked her, you are born blind, no? So what is the hope in your life? ಕೆಲವರು ಒಬ್ಬ ವ್ಯಕ್ತಿ ಅವರ ನೋಡಿ ಕೇಳಿದ್ರಂತೆ, ನೀನು ಅಂಧಳಾಗಿದೆಯಲ್ಲ, ನಿನ್ನ ಹೃದಯದಲ್ಲಿ ಇರುವಂತಹ ನಂಬಿಕೆ ಏನು? You have not seen anything in this world. ನೀನು ಪ್ರಪಂಚದಲ್ಲಿ ಏನನ್ನು ಕೂಡ ನೋಡಿಲ್ಲ. And she replied, ಆಕೆ ಪ್ರತ್ಯುತ್ತರವಾಗಿ ಹೇಳ್ತಾಳೆ, when I die, ನಾನು ಸತ್ತಾಗ the first face I will see is my Jesus. ಪ್ರಥಮ ಮುಖವನ್ನ ನಾನು ಯಾರ ಮುಖ ನೋಡ್ತೀನಿ ಅಂದ್ರೆ ಯೇಸು ಸ್ವಾಮಿಯರ ಮುಖವನ್ನ ನಾನು ನೋಡ್ತೇನೆ. I am not worried about if I have not seen anyone's face here in this world. ಒಂದು ವೇಳೆ ಈ ಲೋಕದಲ್ಲಿ ನಾನು ಯಾರ ಮುಖ ನೋಡದಿದ್ರು ಕೂಡ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ. But when I go to heaven, first thing I will see with my eyes
is my Lord Jesus. ಆದ್ರೆ ನಾನು ಪರಲೋಕಕ್ಕೆ ಹೋದಾಗ ನನ್ನ ಸ್ವಂತ ಕಣ್ಣುಗಳಿಂದ ನಾನು ಪ್ರಥಮವಾಗಿ ಯೇಸು ಕ್ರಿಸ್ತನ ಮುಖವನ್ನೇ ನೋಡುತ್ತೇನೆ. My dear friends, ನನ್ನ ಸ್ನೇಹಿತರೆ, God has given you talents. ದೇವರು ನಿಮಗೆ ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ. Each one of you have talents. ಪ್ರತಿಯೊಬ್ಬರಿಗೂ ನಿಮಗೆ ಆದಂತ ದೇವರು ಪ್ರತಿಭೆ ಕೊಟ್ಟಿದ್ದಾರೆ. Use it for the glory of God. ದೇವರ ನಾಮ ಮಹಿಮೆಗಾಗಿ ಉಪಯೋಗ ಮಾಡಿ. You might have heard about one lady in Kerala. ನೀವು ಕೇರಳ ಬಗ್ಗೆ ಒಬ್ಬ ಸ್ತ್ರೀ ಬಗ್ಗೆ ನೀವು ಕೇಳಿರಬಹುದು. Her name is Vaikam Vijayalakshmi. ಅವರ ಹೆಸರು ವೈಕಂ ವಿಜಯಲಕ್ಷ್ಮಿ. She mastered the rare instrument ಗಾಯತ್ರಿ ವೀಣಾ. ಅವರು ಒಂದು ವಾದ್ಯದಲ್ಲಿ ಪರಿಣಿತರಾಗಿದ್ದರು. ಯಾವುದಂದ್ರೆ ವೀಣೆ ನುಡಿಸುವುದರಲ್ಲಿ ಬಹಳ ಪರಿಣಿತರಾಗಿದ್ದಳು. Now she is one of the celebrated playback singer in Malayalam movies. ಮಲಯಾಳ ಚಲನಚಿತ್ರಗಳಲ್ಲಿ ಆಕೆ ಬಹಳ ಪ್ರಸಿದ್ಧಿಯಾದಂತ ಒಬ್ಬ ಹಿನ್ನೆಲೆ ಗಾಯಕಿಯಾಗಿದ್ದಳು. Blindness cannot stop God's gift from shining for his name. ಅಂಧತ್ವ ದೇವರು ಕೊಟ್ಟಂತ ಆ ಒಂದು ವರಗಳಲ್ಲಿ ಪ್ರಕಾಶಿಸುವುದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. It's my sincere prayer for all of you. ನನ್ನ ಪ್ರಾಮಾಣಿಕವಾದ ಪ್ರಾರ್ಥನೆ ನಿಮ್ಮೆಲ್ಲರಿಗೂ. May God use each one of you ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮನ್ನು ಉಪಯೋಗ ಮಾಡಲಿ. in a marvelous way. ಇನ್ ವಿಭಿನ್ನವಾದ ಮಾರ್ಗಗಳಲ್ಲಿ For the glory of God. ದೇವರ ನಾಮ ಮಹಿಮೆಗಾಗಿ. Thank you for inviting me and my brother Ebi Perubatti to this meeting. ನನ್ನನ್ನು ಮತ್ತೆ ನಮ್ಮ ಸಹೋದರ ಎಬಿ ಅವರನ್ನ ಕರೆದಕ್ಕಾಗಿ ನಿಮಗೆ ವಂದನೆಗಳು. This place will be available for you even ಈ ಒಂದು to come. ಈ ಒಂದು ಜಾಗ ನಿಮಗೆ ಯಾವಾಗಲೂ ಯಾವಾಗ ಬೇಕಾದ್ರೆ ಬರ್ಬೋದು. ನಿಮಗೆ ಸದಾ ಕಾಲಕ್ಕೂ ಅವಕಾಶವಿದೆ. We will extend all our support to you. ನಮ್ಮ ಎಲ್ಲಾ ವಿಧವಾದಂತ ಪೂರ್ಣ ಸಹಾಯ ನಿಮಗೆ ನಾವು ಕೊಡುತ್ತೇವೆ. Because God loves you. ಯಾಕಂದ್ರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. You are important for God. ನೀವು ದೇವರಿಗೆ ಬಹಳ ಪ್ರಾಮುಖ್ಯವಾದವರು. On behalf of New Life College, ನಮ್ಮ ನ್ಯೂ ಲೈಫ್ ಬೈಬಲ್ ಕಾಲೇಜ್ ಪರವಾಗಿ our founder Dr. John Thanikel and his wife Mrs. Mary Thanikel, ನಮ್ಮ ಕಾಲೇಜಿನ ಸಂಸ್ಥಾಪಕರು ಜಾನ್ ಥಾನಿಕೆಲ್ ಅವರ ಮೂಲಕವಾಗಿ and all the faculty members and students. ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ ವಿದ್ಯಾರ್ಥಿಗಳ ಪರವಾಗಿ Once again I thank you all for inviting us. God bless you all. ಮತ್ತೊಂದು ಆವೃತ್ತಿ ನಮ್ಮೆಲ್ಲರನ್ನು ಆಹ್ವಾನ ಮಾಡುವುದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Enjoy the day. ಈ ಒಂದು ದಿನವನ್ನ ನೀವು ಸಂತೋಷ ಪಡ್ರಿ. ಈ ದಿನದಲ್ಲಿ Smile, Jesus loves you. ನೀವೆಲ್ಲರೂ ಕೂಡ ಮುಗುಳ್ ನಗ್ತಾ ಇರ್ರಿ. ಯೇಸು ಸ್ವಾಮಿ ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾರೆ. Hallelujah. ಹಾಲೆಲೂಯಾ. ದವಸ ಧಾನ್ಯ ಪ್ಯಾಕೆಟ್ ಅನ್ನು ವಿತರಿಸ್ತಾರೆ. ಒಂದು ತುಮಕೂರು ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಡ್ಯಾನಿಯಲ್ ಭಾಗ್ಯ ಅವರ ಕುಟುಂಬಕ್ಕೆ ಮತ್ತು ಮೈಸೂರಿನಲ್ಲಿ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಕಾರ್ತಿಕ್ ಮತ್ತು ಉಮಾರಾಣಿ ಕುಟುಂಬಕ್ಕೆ ಪ್ರಿಯ ಪ್ರಿನ್ಸಿಪಲ್ ಸಾರ್ ಅವರು ಬಿಳಿಕೋಲು ಮತ್ತೆ ದವಸ ಧಾನ್ಯಗಳನ್ನು ವಿತರಿಸ್ತಾರೆ. ஹல்லேலூயா. ಹಾಲೆಲೂಯಾ. ஒரு முறை கூட கரங்களை தட்டி நம்ம நன்றி செலுத்தலாம். ಮತ್ತೊಂದು ಆವೃತ್ತಿ ಚಪ್ಪಾಳೆ ತಟ್ಟಿ ಅವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಗಾಡ್ ಬ್ಲೆಸ್ ಯು. ಪ್ರಿನ್ಸಿಪಲ್ ಸರ್ ಕರ್ತನ ಆಶೀರ್ವಾದ ಮಾಡಲಿ.